MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಕರ್ನಾಟಕ ಮತ್ತು ಆಂಧ್ರದ ನಡುವೆ ಈ ಏರೋಸ್ಪೇಸ್ ಜಟಾಪಟಿ ಸ್ವಲ್ಪ ಜಾಸ್ತಿ ಆದಂತೆ ಕಾಣಿಸ್ತಾ ಇದೆ. ಇಲ್ಲಿ ದೇವನಹಳ್ಳಿ ಬಳಿ, ಚನ್ನರಾಯಪಟ್ಟಣದ ಬಳಿ ಮಾಡಬೇಕು ಅಂತ ಹೇಳಿ ಭೂಮಿ ಸ್ವಾಧೀನ ಪಡಿಸ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ನಿನ್ನೆನೂ ಕೂಡ ಸಿಎಂ ಅದನ್ನು ಹೇಳಿದ್ರು. ಬಟ್ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಈಗ ಆಂಧ್ರ ಮುಂದಾಗ್ತಾ ಇದೆ. ಸೊ ಹಾಗಾಗಿ ಆಂಧ್ರ ಸಚಿವ ನಾರಾ ಲೋಕೇಶ್ ಒಂದು ಟ್ವೀಟ್ ಮಾಡಿದ್ರು, ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಿ ವೆಲ್ಕಮ್ ಮಾಡಿದ್ರು. ಅದಕ್ಕೀಗ ನಮ್ಮ ಸಚಿವರು ಪಂಚ್ ಕೊಟ್ಟಿದ್ದಾರೆ. ಸೊ ಉದ್ಯಮಿಗಳಿಗೆ ಆಹ್ವಾನಿಸಿದ್ದಂತಹ ಆಂಧ್ರ ಸಚಿವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆಂಧ್ರ ಸಚಿವ ನಾರಾ ಲೋಕೇಶ್ಗೆ ಪಂಚ್ ಕೊಟ್ಟಿರುವಂತಹ ಸಚಿವರು ಒಂದೇ ಒಂದು ಕೈಗಾರಿಕೆ ಹೋಗೋದಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿ ಎಂ ಬಿ ಪಾಟೀಲ್ ಈಗ ಗುಡುಗಿದ್ದಾರೆ. ಒಂದೇ ಒಂದು ಕಂಪನಿ ನಮ್ಮ ರಾಜ್ಯದಿಂದ ಹೊರಗಡೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಅದು ಹೇಗೆ ನಾರಾ ಲೋಕೇಶ್ ಅವರು ಇನ್ವೈಟ್ ಮಾಡಿ ಅಲ್ಲಿ ಮಾಡ್ಕೊಳ್ತಾರೆ? ಹಾಗಾದ್ರೆ ಏರೋಸ್ಪೇಸ್ ಮಾತ್ರವಲ್ಲ, ಎಲ್ಲಾ ಕಂಪನಿಗಳಿಗೂ ಕೂಡ ನಾವು ನಮ್ಮ ನೆಲದಲ್ಲಿ ಭೂಮಿ ಕೊಡ್ತೀವಿ, ನಮ್ಮ ನೆಲದಲ್ಲಿ ಕಂಪನಿಗಳು ಬರುತ್ತೆ, ಕಂಪನಿಗಳು ಕೇಳಿದ ಸ್ಥಳದಲ್ಲೇ ಭೂಮಿ ಕೊಡೋದಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋ ಮಾತುಗಳನ್ನ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ನಾರಾ ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಕಾಮ್ ವಾಟರ್. ಕೇವಲ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲಾನು ಸಹ ನಮ್ಮ ಹತ್ರ ಇದೆ. ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಲ್ಲಿನೂ ಕೂಡ ದೇವನಹಳ್ಳಿ ಯಾರು ಸ್ವಯಂ ಇಚ್ಛೆಯನ್ನು ಕೊಡ್ತಾರೆ, ಅವ್ರು ಲ್ಯಾಂಡ್ಸ್ ತಗೋತೀವಿ. ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸು ಇದ್ದಾವೆ. ಒಟ್ಟಾರೆ ಇಷ್ಟೇ ಹೇಳ್ತೇನೆ, ನಾರಾ ಲೋಕೇಶ್ ಅವರ ನಿಮ್ಮ ಏನು ಆಹ್ವಾನ ಅದ, ಆ ಆಹ್ವಾನಕ್ಕೆ ಯಾರು ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ, ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ, ನಾನು ಟ್ವೀಟ್ ಕೂಡ ಮಾಡ್ತಾ ಇದ್ದೀನಿ. ಯಾವುದೇ ಹಿನ್ನಡೆ ಆಗುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇವರು ನಾರಾ ಲೋಕೇಶ್ ಅವ್ರು ಹೇಳಿದ್ರೆ ಭೂಮಿ ಇದೆ, ಬನ್ನಿ, ಇನ್ಸೆಂಟಿವ್ ಇದೆ ಅಂತೇಳಿ. ಬರೀ ಭೂಮಿ ಇದ್ದು ಮಾತ್ರ ಹೋಗೋದಿಲ್ಲ, ಜನ ಇಕೋಸಿಸ್ಟಮ್ ಬೇಕಾಗುತ್ತೆ. ನಾನು ಅದಕ್ಕೆ ಇದೆಲ್ಲ 65% ಆಫ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ. ಅದು ಏರ್ಬಸ್ ತಗೊಳ್ರಿ, ಬೋಯಿಂಗ್ ತಗೊಳ್ರಿ, ಲಾಕಿಡ್ ಮಾರ್ಟಿನ್ ತಗೊಳ್ರಿ, ಸಾಫ್ರಾ ತಗೊಳ್ಳಿ, ಕಾಲಿನ್ಸ್ ತಗೊಳ್ಳಿ, ಎಲ್ಲರೂ ನಮ್ಮ ರಾಜ್ಯದಲ್ಲಿ ಸಹ ಇದ್ದಾರೆ. ಹೀಗಾಗಿ ಒಂದು ಅವರು ಭೂಮಿ ಮೇಲೆ ಮಾತಾಡ್ತಾ ಇದ್ದಾರೆ. ಭೂಮಿನೂ ಕೂಡ ನಾನು ಹೇಳ್ತೇನಲ್ಲ, ಪರ್ಯಾಯ ಭೂಮಿ ಇವತ್ತು ಸಹ ಅವ್ರು ಎಲ್ಲಿ ಕೇಳಿದ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರೀಸ್ ತಗೊಳ್ಳಿ, ಅದು IT ಇರ್ಬೋದು ಅಥವಾ ನಮ್ಮ ಇಂಡಸ್ಟ್ರೀಸ್ ಇರ್ಬೋದು, ಡಿಪ್ ಟೆಕ್ ಇಂಡಸ್ಟ್ರಿ ಇರ್ಬೋದು, AI ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟು ಬೇಕಷ್ಟು ಕೇಳ್ತಾರಲ್ಲ ಜಮೀನು, ಅವ್ರಿಗೆ ಬೇಕಾಗಿದ್ದಂಥ ಜಮೀನನ್ನ ಅವರು ಕೇಳಿದಲ್ಲೇ ಬೆಂಗಳೂರು ಹತ್ರನೇ ಕೊಡ್ತೀನಿ. ನಾನು ಕೊಡ್ತೀನಿ ಬಿಡಿ. ಈಗ ಎಂ ಬಿ ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಬಹಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ. ನಾನು ಬಹಳಷ್ಟು ಹೋಮ್ವರ್ಕ್ ಅನ್ನ 2 ವರ್ಷದಿಂದ ಮಾಡಿದ್ದೀನಿ. ಇವತ್ತು ಈ ಭೂಮಿ ಅದರಲ್ಲಿ ಕೂಡ ಸ್ವಲ್ಪ ಭಾಗ ಬರ್ತದೆ. ಅದಲ್ಲದೆ ಇನ್ನೂ ಅಷ್ಟು ಭೂಮಿ ಪಾರ್ಸಲ್ಸ್ ಕೂಡ ಇದರಷ್ಟೇ ಇಂಪಾರ್ಟೆಂಟ್ ಭೂಮಿಗಳು ನಮ್ಮ ಹತ್ರ ಇದಾವೆ. ಯಾರಿಗೂ ಕೂಡ ಒಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯದಿಂದ ಭೂಮಿ ಸಲುವಾಗಿ ಅವರು ಕೇಳಿದಂತ ಸ್ಥಳದಲ್ಲಿ ಕೊಡದೆ ಬೇರೆ ಕಡೆ ಹೋಗ್ಲಿಕ್ಕೆ ನಾನು ಬಿಡೋದಿಲ್ಲ. ಸೊ ಇದೇ ರೀತಿ ಈಗ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ. ಅಲ್ಲಿ ಅಂದ್ರೆ ಆಂಧ್ರದಲ್ಲಿ ಎಲ್ಲ ಒಣ ಪ್ರದೇಶ ಇದೆ, ಹೆಚ್ಚು ಕೃಷಿಗೆ ಅಲ್ಲಿ ಲಭ್ಯ ಇರೋದಿಲ್ಲ ಅಂತ ಹೇಳಿ ಲೋಕೇಶ್ ಟ್ವೀಟ್ಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಡ್ತಾ ಮಾತಾಡಿದ್ದಾರೆ. ಬೆಂಗಳೂರು ಸಮೀಪ ಆಂಧ್ರ ಪ್ರದೇಶದ ಹಿಂದೂಪುರ ಇದೆ. ಹಿಂದೂಪುರ ಕೆಂಪೇಗೌಡ ಏರ್ಪೋರ್ಟ್ಗೆ ಹತ್ರ ಇದೆ. ಸೊ ಬೆಂಗಳೂರು ಪಕ್ಕದಲ್ಲಿ ತಮಿಳುನಾಡಿನ ಹೊಸೂರು ಕೂಡ ಇದೆ. ಹೀಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದು ಇಟ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಪಕ್ಕದಲ್ಲಿ ಹೊಸೂರಿದೆ, ಆ ಭಾಗದಲ್ಲಿ ಹಿಂದೂಪುರ ಇದೆ. ಇವೆಲ್ಲ ನಮಗೆ ಹತ್ತಿರ ಇರೋ ಹಿಂದೂಪುರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರ ಇದೆ. ಸ್ವಾಭಾವಿಕವಾಗಿ ಅಲ್ಲಿ ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಿದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಅವರು ಉಪಯೋಗಿಸ್ಕೊಳ್ತಾರೆ. ಆ ಕಾರಣಕ್ಕೆ ಅವರು ಕಿಯಾ ಮೋಟರ್ಸ್ ಬಂದು ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಅಲ್ಲಿ ಅವರು ಇಂಡಸ್ಟ್ರಿನ ಆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಈಗ ಇಲ್ಲಿ ಹೊಸೂರಿನಲ್ಲೂ ಕೂಡ ಅದೇ ಆಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಮಾಡಬೇಕು ಅಂತ ಅವರು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವಾಗ ಈ ರೈತರು ಜಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಸುಮಾರು 2-3 ವರ್ಷದಿಂದ ನಡೀತಾ ಇತ್ತು.
ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಡ್ರಾಪ್ ಮಾಡಿದ್ದಾರೆ. 1777 ಎಕರೆಯನ್ನು ನಾವು ಡ್ರಾಪ್ ಮಾಡ್ತೀವಿ ಅಂತೇಳಿ ನಿನ್ನೆ ರೈತರ ಪರವಾಗಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಕೊಡ್ತೀವಿ ಅಂತ, ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ. ನೀವು ಹಿಂದೂಪುರ ಆ ಕಡೆ ಹೋಗಿ ನೋಡಿದ್ರೆ ಒಣ ಪ್ರದೇಶ, ಹೆಚ್ಚು ಕೃಷಿಗೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಲ್ಯಾಂಡ್ ಕೊಡುವಂಥ ಒಂದು ವಿಚಾರವಾಗಿ ಈಗ ಆಂಧ್ರದ ಸಚಿವರು ಕೂಡ ಏನು ಟ್ವೀಟ್ ಮಾಡಿದ್ರು, ಅದಕ್ಕೆ ರಿಯಾಕ್ಷನ್ಸ್, ಎರಡು ರೀತಿಯ ರಿಯಾಕ್ಷನ್ಸ್ ನೋಡ್ತಾ ಇದ್ದೀವಿ. ನೀವು ಗಮನಿಸಿದಿರಿ ಪ್ರಸನ್ನ. ಒಂದು, MB ಪಾಟೀಲ್ ಅವರು ಹೇಳ್ತಾ ಇರುವಂಥ ಒಂದು ಮಾತುಗಳು, ಯಾವುದೇ ಕಾರಣಕ್ಕೂ ನಾವು ಬೇರೆ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ, ನಮ್ಮ ಇಲ್ಲೇನೆ ಇಂಡಸ್ಟ್ರಿಗೆ ನಾವು ಜಾಗ ಕೊಡ್ತೀವಿ, ಅದು ಹೇಗೆ ಕೊಡ್ತೀವಿ ಅನ್ನೋದು ನನಗೆ ಗೊತ್ತಿದೆ, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಪರಮೇಶ್ವರ್ ಮಾತುಗಳು ಇದಕ್ಕೆ ಒಂದು ರೀತಿ ಭಿನ್ನವಾಗಿ ಕಾಣಿಸ್ತಾ ಇದೆ. ಪಕ್ಕದಲ್ಲೇ ಹೊಸೂರಿದೆ ಅಂತ ಹೇಳ್ತಾರೆ, ಹಿಂದೂಪುರ ಇದೆ, ಅಲ್ಲಿ ಕೃಷಿಗೆ ಯೋಗ್ಯ ಜಮೀನಿಲ್ಲ, ಅವ್ರದ್ದು ತುಂಬಾ ಡ್ರೈ ಲ್ಯಾಂಡ್ ಇದೆ, ಸೊ ಹಾಗಾಗಿ ಅಲ್ಲಿ ಹೋಗ್ಲೂಬಹುದು ಅನ್ನೋ ರೀತಿಯಲ್ಲಿ ಇತ್ತು ಅವರ ಮಾತುಗಳನ್ನ ನೋಡ್ತಾ ಹೋದ್ರೆ. ಈಗ ಸರ್ಕಾರದ ಸ್ಟ್ಯಾಂಡ್ ಏನಿದೆ ಹಾಗಾದ್ರೆ? ಬಿಟ್ಕೊಡ್ತಾರಾ ನಮ್ಮ ಇಂಡಸ್ಟ್ರಿಯನ್ನ ಬೇರೆ ರಾಜ್ಯಕ್ಕೆ, ಅಥವಾ ನಮ್ಮದೇ ರಾಜ್ಯದಲ್ಲಿ ಮಾಡೋದಕ್ಕೆ, ಆ ಇಂಡಸ್ಟ್ರಿ ಸ್ಥಾಪನೆ ಆಗೋದಕ್ಕೆ, ಅಥವಾ ಈ ಒಂದು ಪಾರ್ಕ್, ಟೆಕ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತಾರ? ಏನಿದೆ ಸ್ಟ್ಯಾಂಡು ಹಾಗಾದ್ರೆ ಸರ್ಕಾರದ್ದು ಪ್ರಸನ್ನ? ರೆಹಮಾನ್, ಇಲ್ಲಿ ಪರಮೇಶ್ವರ್ ಅವರ ಮಾತಿಗಿಂತ MB ಪಾಟೀಲ್ ಅವರ ನಿರ್ಧಾರ ಅತ್ಯಂತ ಪ್ರಮುಖ ಆಗುತ್ತೆ. ಯಾಕೆಂದ್ರೆ ಬೃಹತ್ ಕೈಗಾರಿಕೆಯನ್ನ ನಿಭಾಯಿಸ್ತಾ ಇರುವಂತವರು, ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇಂಡಸ್ಟ್ರಿಗಳ ಡಿಮ್ಯಾಂಡ್ ಏನಿದೆ ಅನ್ನುವಂಥದ್ದು ಮತ್ತು ಅವರಿಗೆ ಜಮೀನು ಹಂಚಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು MB ಪಾಟೀಲ್ ಅವರು ಮತ್ತು ಮುಖ್ಯಮಂತ್ರಿಗಳಾಗ್ತಾರೆ. ಹೀಗಾಗಿ ಪರಮೇಶ್ವರ್ ಅವರ ಮಾತಿಗಿಂತ MB ಪಾಟೀಲ್ ಅವರ ನಿರ್ಧಾರ ಮತ್ತು ಅವರ ನಿಲುವು ಅತ್ಯಂತ ಪ್ರಮುಖ ಆಗುತ್ತೆ. ಇದೀಗ ಒಂದು ರಾಜ್ಯ ಪಕ್ಕದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಆ ರಾಜ್ಯದ ಸಮಸ್ಯೆಗಳ ಮೇಲೆ ಹೇಗೆ ಅವಕಾಶವಾದಿತನವನ್ನ ಬಳಸ್ಕೊಳ್ಳೋದಕ್ಕೆ ಹೊರಡುತ್ತೆ ಅನ್ನುವಂಥದ್ದಕ್ಕೆ ನಾರಾ ಲೋಕೇಶ್ ಅವರು ಮಾಡಿರುವಂತಹ ಒಂದು ಟ್ವೀಟ್ ಉದಾಹರಣೆ. ನಿನ್ನೆ ದೇವನಹಳ್ಳಿಯ ಜಮೀನಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತು. ಬರೋಬ್ಬರಿ 1777 ಎಕರೆ ಜಮೀನನ್ನ ಫೈನಲ್ ನೋಟಿಫಿಕೇಶನ್ ಇಂದ ಕೈ ಬಿಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದ ತಕ್ಷಣವೇ ನಾರಾ ಲೋಕೇಶ್ ಅವರು ಟ್ವೀಟ್ ಮಾಡಿ, ನಾವು ಇಂಡಸ್ಟ್ರಿಗಳಿಗೆ ಬೇಕಂತ, ಏರೋಸ್ಪೇಸ್ ಅವರಿಗೆ ಬೇಕಂತ ಎಲ್ಲ ಅವಕಾಶಗಳನ್ನ ಕೊಡೋದಕ್ಕೆ ಸಿದ್ಧರಿದ್ದೀವಿ. ಬರೋಬ್ಬರಿ 8,000 ಎಕರೆಷ್ಟು ಜಮೀನು ನಮಗೆ ಅದು ಬೆಂಗಳೂರು ಹೊರವಲಯದಲ್ಲೇ ಲಭ್ಯ ಇದೆ ಅನ್ನುವಂತ ರೀತಿಯ ಆಹ್ವಾನವನ್ನ ಕೊಟ್ಟ ತಕ್ಷಣ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಇರುಸು ಮುರುಸು ಉಂಟಾಗಿದೆ. ಈ ಕಾರಣಕ್ಕೋಸ್ಕರವೇ MB ಪಾಟೀಲ್ ಅವರು ಅದಕ್ಕೆ ಸಡ್ಡು ಹೊಡೆದು ಉತ್ತರ ಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಸದ್ಯಕ್ಕೆ ದೇವನಹಳ್ಳಿಯ ವಿಚಾರದಲ್ಲಿ ಹಿನ್ನಡೆ ಆಗಿರಬಹುದು, ಆದ್ರೆ ರಾಜ್ಯ ಸರ್ಕಾರ ಜಮೀನು ಕೊಡುವಂತಹ ವಿಚಾರದಲ್ಲಿ ಅಥವಾ ಇಂಡಸ್ಟ್ರಿಗಳಿಗೆ ನಾವು ಬೇಕಾದಂತ ಫುಲ್ಫಿಲ್ ಮಾಡೋದ್ರಲ್ಲಿ ನಿಜಕ್ಕೂ ಕೂಡ ಸಮರ್ಥರಿದ್ದೀವಿ ಅನ್ನುವಂತಹ ಮೆಸೇಜ್ ಅನ್ನ MB ಪಾಟೀಲ್ ಅವರು ಪಾಸ್ ಮಾಡಿದ್ದಾರೆ. ಅದು ಅತ್ಯಂತ ಪ್ರಮುಖ ಆಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಏರೋಸ್ಪೇಸ್ ಇಂಡಸ್ಟ್ರಿಗೆ ಯಾವ ಹಂತದಲ್ಲಿ ಜಮೀನುಗಳನ್ನ ಎಲ್ಲಿ ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.